ನಮಸ್ಕಾರ ಗೆಳೆಯರೆ, ಕನ್ನಡ ಕದಂಬ ಚಾನೆಲ್ಗೆ ಸ್ವಾಗತ. ನಿನ್ನೆ ನಡೆದ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಮ್ಯಾಚ್ನಲ್ಲಿ ಆರ್ಸಿಬಿ 60 ರನ್ಗಳ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ತನ್ನ ಪ್ಲೇ ಆಫ್ ಕನಸನ್ನ ಜೀವಂತವಾಗಿ ಇರಿಸಿಕೊಂಡಿದೆ. ಮುಂಬೈ ಇಂಡಿಯನ್ಸ್ ನಂತರ ಅಫಿಷಿಯಲ್ ಆಗಿ ಟೂರ್ನಿಯ ಪ್ಲೇ ಆಫ್ನಿಂದ ಪಂಜಾಬ್ ಹೊರಬಿದ್ದ ಎರಡನೇ ತಂಡವಾಗಿದೆ. ನಿನ್ನೆಯ ಮ್ಯಾಚ್ನಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿ 19 ರನ್ಗೆ ಆರಂಭಿಕ ಡುಪ್ಲೆಸಿಸ್ ಅವರ ವಿಕೆಟ್ ಕಳೆದುಕೊಂಡು ಆಘಾತ ಅನುಭವಿಸಿತು. ನಂತರ ಬಂದ ವಿಲ್ ಜಾಕ್ಸ್ ಕೂಡ ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲರಾದರು. ಆದರೆ ಅವರ ನಂತರ ಬಂದ ರಜತ್ ಪಟಿದಾರ್ 23 ಎಸೆತಗಳಲ್ಲಿ 55 ರನ್ಗಳು ಹಾಗೂ ಕ್ಯಾಮರೂನ್ ಗ್ರೀನ್ 27 ಎಸೆತಗಳಲ್ಲಿ 46 ರನ್ ಸೇರಿಸಿ ಬೃಹತ್ ಮೊತ್ತ ಸೇರುವಂತೆ ಮಾಡಿದರು. ಕೊನೆಯಲ್ಲಿ ಬಂದ ಡಿಕೆ ಕೂಡ ಆರ್ಸಿಬಿಯು ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಸಹಾಯ ಮಾಡಿದರು. ವಿರಾಟ್ ಕೊಹ್ಲಿ 47 ಎಸೆತಗಳಲ್ಲಿ 92 ರನ್ಗಳನ್ನು ಬಾರಿಸುವ ಮೂಲಕ 241 ರನ್ಗಳ ಬೃಹತ್ ಗುರಿಯನ್ನ ಪಂಜಾಬ್ ಕಿಂಗ್ಸ್ಗೆ ನೀಡಿದರು. 242 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಪಂಜಾಬ್ 180 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಟೂರ್ನಿಯ ಪ್ಲೇ ಆಫ್ ಹಂತದಿಂದ ಹೊರಬಿದ್ದಿದೆ. ಆರ್ಸಿಬಿಗೆ ಪ್ಲೇ ಆಫ್ನ ಸಾಧ್ಯತೆ ಏನು? ಪಂಜಾಬ್ ಕಿಂಗ್ಸ್ನೊಂದಿಗಿನ ಗೆಲುವು ಆರ್ಸಿಬಿಯ ಪ್ಲೇ ಆಫ್ ಕನಸನ್ನ ಜೀವಂತವಾಗಿರಿಸಿದೆ. ಆದರೆ ಆರ್ಸಿಬಿಯು ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಕೇವಲ ಉತ್ತಮವಾಗಿ ಆಟ ಆಡಿದರೆ ಅಷ್ಟೇ ಸಾಕಾಗೋದಿಲ್ಲ. ಬೇರೆ ಟೀಮ್ಗಳು ಸೋಲೋದನ್ನು ಕೂಡ ಬಯಸಬೇಕಾಗತ್ತೆ. ಹಾಗೆ ಬೇರೆ ಟೀಮ್ಗಳು ಸೋತ್ರೆ ಮಾತ್ರ ಆರ್ಸಿಬಿ ಪ್ಲೇ ಆಫ್ಗೆ ಪ್ರವೇಶ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆರ್ಸಿಬಿಯ ಮುಂದಿನ 2 ಮ್ಯಾಚ್ಗಳನ್ನು ಭಾರೀ ರನ್ ರೇಟ್ಗಳಿಂದ ಗೆಲ್ಲಬೇಕು. ಮೇ 12ರಂದು ಡೆಲ್ಲಿ ವಿರುದ್ಧ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಾಗೂ ಮೇ 18ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚಿದಂಬರಂ ಸ್ಟೇಡಿಯಂನಲ್ಲಿ 2 ಮ್ಯಾಚ್ಗಳನ್ನು ಗೆಲ್ಲಬೇಕು. ಕೇವಲ ಗೆದ್ದರೆ ಸಾಕಾಗೋದಿಲ್ಲ, ಭಾರೀ ಅಂತರದಿಂದ ಗೆಲ್ಲಬೇಕು. ಹೀಗೆ ಗೆದ್ದರೆ 14 ಅಂಕ ಪಡೆದುಕೊಳ್ಳುವ ಮೂಲಕ ಪ್ಲೇ ಆಫ್ನಲ್ಲಿ ಉಳಿಯುವ ಚಿಕ್ಕ ಸಾಧ್ಯತೆ ಉಳಿಸಿಕೊಂಡಿದೆ. ಚೆನ್ನೈ ಸೂಪರ್ ಕಿಂಗ್ಸ್ನ ಸೋಲು. ಇಂದು ಅಂದರೆ ಮಾರ್ಚ್ 10ರಂದು ನಡೆಯೋ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆಯೋ ಮ್ಯಾಚ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಭಾರೀ ಅಂತರದಿಂದ ಸೋಲ್ಬೇಕು. ಹೀಗೆ ಚೆನ್ನೈ ಸೋತ್ರೆ 12 ಪಂದ್ಯಗಳಲ್ಲಿ 12 ಪಾಯಿಂಟ್ಸ್ ಮೂಲಕ ಚೆನ್ನೈ ಪಾಯಿಂಟ್ಸ್ ಟೇಬಲ್ನಲ್ಲಿ ಉಳಿದುಕೊಳ್ಳುತ್ತೆ. ಭಾರೀ ಅಂತರದಿಂದ ಸೋತ ಕಾರಣ ನೆಟ್ ರನ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಚೆನ್ನೈ ವಿರುದ್ಧ ಗುಜರಾತ್ ಗೆದ್ರೂ ಕೂಡ ಗುಜರಾತ್ ಟೈಟನ್ಸ್ ಮತ್ತು ಆರ್ಸಿಬಿ ತಂಡದ ಪಾಯಿಂಟ್ಸ್ ಸೇಮ್ ಇದ್ರೂ ಆರ್ಸಿಬಿ ರನ್ ರೇಟ್ ಆಧಾರದಲ್ಲಿ ಮೇಲುಳಿದುಕೊಳ್ಳುತ್ತೆ. ಚೆನ್ನೈ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಪಂದ್ಯದಲ್ಲಿ ಚೆನ್ನೈ ಸೋಲ್ಬೇಕು. ಮೇ 12ರಂದು ನಡೆಯೋ ಚೆನ್ನೈ ಮತ್ತು ರಾಜಸ್ಥಾನ್ ರಾಯಲ್ಸ್ ಪಂದ್ಯದಲ್ಲಿ ಚೆನ್ನೈನ ಸೋಲು ಆರ್ಸಿಬಿ ತಂಡಕ್ಕೆ ಅನಿವಾರ್ಯವಾಗಿದೆ. ಡೆಲ್ಲಿ ವಿರುದ್ಧ ಆರ್ಸಿಬಿ ಭಾರೀ ಅಂತರದಿಂದ ಗೆಲ್ಲಬೇಕು. ಮೇ 12ರಂದು ನಡೆಯೋ ಈ ಮ್ಯಾಚ್ನಲ್ಲಿ ಆರ್ಸಿಬಿ ಭಾರೀ ರನ್ ರೇಟ್ಗಳಲ್ಲಿ ಗೆಲ್ಲೋದು ಅವಶ್ಯವಾಗಿದೆ. ಈ ಪಂದ್ಯದಲ್ಲಿ ಗೆದ್ರೆ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಸಿಎಸ್ಕೆಗೆ ಸಮನಾಗಿ ನಿಲ್ಲುತ್ತೆ. ಆಗ ಹೆಚ್ಚಿನ ರನ್ ರೇಟ್ಗಳ ಕಾರಣ ಸಿಎಸ್ಕೆಗಿಂತ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಗುಜರಾತ್ನ ಸೋಲು. ಮೇ 13ರಂದು ನಡೆಯೋ ಗುಜರಾತ್ ಮತ್ತು ಕೋಲ್ಕತ್ತಾ ಪಂದ್ಯದಲ್ಲಿ ಗುಜರಾತ್ ತಂಡ ಸೋಲ್ಬೇಕಾಗುತ್ತೆ. ಹೀಗೆ ಗುಜರಾತ್ ಈ ಪಂದ್ಯದಲ್ಲಿ ಸೋತ್ರೆ ಟೂರ್ನಿಯಿಂದ ಹೊರಬೀಳುತ್ತೆ. ಆಗ ಆರ್ಸಿಬಿಯ ಪ್ಲೇ ಆಫ್ನ ಹಾದಿ ಸ್ವಲ್ಪ ಸರಳವಾಗಲಿದೆ. ನಿರ್ಣಾಯಕ ಡೆಲ್ಲಿ ಮತ್ತು ಲಕ್ನೋ ಪಂದ್ಯ. ಇಷ್ಟೆಲ್ಲ ಪಂದ್ಯಗಳು ಅಂದ್ಕೊಂಡಂತೆ ಆದರೂ ಕೂಡ ಮೇ 14ನೇ ತಾರೀಕಿನಂದು ನಡೆಯೋ ಡೆಲ್ಲಿ ಮತ್ತು ಲಕ್ನೋ ಪಂದ್ಯಗಳಲ್ಲಿ ಯಾವ ತಂಡಗಳು ಕೂಡ ಹೆಚ್ಚಿನ ಅಂತರದಿಂದ ಗೆಲ್ಲೋ ಹಾಗಿಲ್ಲ. ಹಾಗೊಂದು ವೇಳೆ ಗೆದ್ದಲ್ಲಿ ಆರ್ಸಿಬಿಗಿಂತ ಅವರ ರನ್ ರೇಟ್ ಹೆಚ್ಚಾಗೋದ್ರಿಂದ ಆರ್ಸಿಬಿ ಮನೆಗೆ ಹೋಗೋದು ಪಕ್ಕ ಆಗುತ್ತೆ. ಕೊನೆಯದಾಗಿ ಲಕ್ನೋ ಸೋಲ್ಬೇಕು. ಮೇ 17ರಂದು ನಡೆಯೋ ಲಕ್ನೋ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಸೋಲ್ಬೇಕಾಗುತ್ತೆ. ಆಗ ಮಾತ್ರ ಆರ್ಸಿಬಿಯ ಪ್ಲೇ ಆಫ್ ಕನಸು ನನಸಾಗೋದಕ್ಕೆ ಸಾಧ್ಯ. ಇಷ್ಟೇ ಅಲ್ಲದೆ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿಯಾಗಿ ಗೆಲ್ಲೋ ಮೂಲಕ ತನ್ನ ರನ್ ರೇಟನ್ನು ಹೆಚ್ಚಿಸಿಕೊಂಡು ಪ್ಲೇ ಆಫ್ ಅನ್ನು ತಲುಪಬೇಕಾಗುತ್ತೆ. ಹೀಗೆ ಇಷ್ಟೆಲ್ಲ ಲೆಕ್ಕಾಚಾರಗಳು ಸರಿಯಾಗಿ ನಡೆದರೆ ಮಾತ್ರ ಆರ್ಸಿಬಿ ತಂಡ ಪ್ಲೇ ಆಫ್ ಹಂತಕ್ಕೆ ಬರುತ್ತೆ. ಸತತವಾಗಿ 17 ಸೀಸನ್ನ ಬಹುತೇಕ ಎಲ್ಲ ವರ್ಷಗಳಲ್ಲೂ ಕೂಡ ಆರ್ಸಿಬಿ ಈ ರೀತಿಯ ಪ್ಲೇ ಆಫ್ನ ಲೆಕ್ಕಾಚಾರವನ್ನು ಹಾಕ್ತಾ ಬಂದಿದೆ. ಕೆಲವೊಮ್ಮೆ ಅದು ಕೆಲಸ ಮಾಡಿದ್ರೆ ಇನ್ನು ಕೆಲವೊಮ್ಮೆ ಕೈ ಕೊಟ್ಟಿದೆ. ಹೀಗೆ ಎಲ್ಲ ವಿಷಯಗಳನ್ನು ದಾಟಿಕೊಂಡು ಆರ್ಸಿಬಿ ಪ್ಲೇ ಆಫ್ಗೆ ಬಂದು ಮ್ಯಾಚನ್ನು ಗೆದ್ದರೆ ಈ ಸಲ ಕಪ್